ಎಲ್ಲರಿಗೆ ಪ್ರೇಸ್ ಲಾರ್ಡ್. ನನ್ನ ಪ್ರೀತಿಯ ದೈವ ಸಮರ್ಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೀನಿ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಪ್ರೇರೆ, ವಾಕ್ಯ ಓದ್ಕೊಂಡಿದ್ದಾರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರಿ ಪ್ರೇರೆ. ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 91ನೇ ಅಧ್ಯಾಯ 3ನೇ ವಚನ. ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ಈ ಮುಂಜಾನೆ ಸಮಯದಲ್ಲಿ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೇರೆ. ದಾವೀದ ಭಕ್ತರು ಹೇಳ್ತಾರೆ, ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸೋನು ಆತನೇ ಎಂಬುದಾಗಿ ಪ್ರೇರೆ. ಬೇಟೆಗಾರ ಅಂತ ಬಲಿ ಅಂತ ನಮ್ಮ ಸಮಸ್ಯೆಗಳು, ನಮ್ಮ ಹೋರಾಟಗಳು, ನಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಇಕ್ಕಟ್ಟದ ದಿನಗಳು ಯಾವುದೇ ಇರ್ಲಿ ಪ್ರೇರೆ, ಈ ಮುಂಜಾನೆ ಸಮಯ ದೇವರು ಅವೆಲ್ಲವುಗಳಿಂದ ದೇವರು ತಪ್ಪಿಸ್ತಾರಂತೆ ಪ್ರೇರೆ. ಮರಣಕರ ವ್ಯಾಧಿಯಿಂದಲೂ ದೇವರು ತಪ್ಪಿಸುವಂತರಾಗಿದ್ರೆ ಪ್ರೇರೆ. ನಮ್ಮ ಜೀವಿತದಲ್ಲಿ, ನಮ್ಮ ಪರಿಸ್ಥಿತಿಗಳಲ್ಲಿ ಅಂತ ಒಂದು ಭಯಂಕರವಾದ ಒಂದು ಮರಣಕರದಂತ ವ್ಯಾಧಿ ಅಂತ ಎಷ್ಟು ಸಮಸ್ಯೆಗಳಾಗಿ ಬರ್ಲಿ ನಮ್ಮ ಜೀವಿತದಲ್ಲಿ, ಅವೆಲ್ಲ ದೇವರು ಏನ್ ಮಾಡ್ತಾರಂತೆ ತಪ್ಪಿಸ್ತಾರಂತೆ ಪ್ರೇರೆ. ಕುಟುಂಬ ವಿಷಯದಾಗಿರ್ಬೋದು, ಕೆಲಸ ವಿಷಯದಲ್ಲಿ ಆಗಿರ್ಬೋದು, ಎಂತ ಒಂದು ಭಯಂಕರ ಪರಿಸ್ಥಿತಿ ನಮ್ಗೆ ಎದುರಾಗ್ಬೋದು, ನಾವು ಭಯ ಪಡುವಂತರಾಗಿರ್ಬೋದು. ಯಾಕಂದ್ರೆ ಆತ ನಮ್ಮನ್ನು ಕಾಯುವಂತ ದೇವ್ರು, ನಮ್ಮ ನಡೆಸುವಂತ ದೇವ್ರು ನಮ್ಮೊಟ್ಟಿಗಿರುವಾಗ ಈ ಮುಂಜಾನೆ ಸಮಯ ವಾಗ್ದಾನ ನಮ್ಮ ಜೀವಿತದಲ್ಲಿ ಆತನ ನೆರವೇರಿಸುವಂತ ದೇವರಾಗಿದ್ದರು ಪ್ರೇರೆ. ಯಾವ ಸಮಸ್ಯೆಗಳು ನೋಡಿ, ಯಾವ ಚಿಂತನೆಗಳು ನೋಡಿ, ಯಾವ ಕಷ್ಟಗಳಿಂದ ನಾವು ಭಯ ಪಡುವಂತರಾಗಿರ್ಬೋದು. ಯಾಕಂದ್ರೆ ಎಲ್ಲ ಭಯಗಳಿಂದ ದೇವರು ಬಿಡಿಸುವಂತರಾಗಿದ್ರು. ಆತನಿಂದನೇ ಅವೆಲ್ಲವನ್ನು ಬಿಡುಗಡೆ ಆಗುವಂತವಾಗಿದೆ. ಆತನೇ ನಮ್ಗೆ ಶಾಂತಿ ಸ್ತಂಭ ಕೊಡುವಂತ ದೇವ್ರು, ಆತನೇ ನಮ್ಮನ್ನು ತೃಪ್ತಿಪಡಿಸುವಂತ ದೇವ್ರು, ಆತನೇ ನಮ್ಮನ್ನು ಬಲಪಡಿಸುವಂತ ದೇವ್ರು. ಮುಂಜಾನೆ ಸಮಯ ಯಾವ ವಿಷಯದಲ್ಲಿ ನೀವು ದುಃಖಿತರಾಗಿದ್ರು, ಯಾವ ವಿಷಯದಲ್ಲಿ ನೀವು ಕಣ್ಣೀರಿಡ್ತಿದ್ರು, ಆದ್ರೆ ಭಯ ಪಡ್ಬೋದು. ಯಾಕಂದ್ರೆ ದೇವರು ಮರಣಕರವಾದ ವ್ಯಾಧಿ ಅಂತ ನಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ದೇವರು ತಪ್ಪಿಸುವಂತರಾಗಿದ್ದಾರೆ ಪ್ರೇರೆ. ದಾವೀದ ಭಕ್ತರು ಸ್ಪಷ್ಟವಾಗಿ ಹೇಳ್ತಿದ್ರೆ, ಆತನೇ ತಪ್ಪಿಸುವಂತ ದೇವರು ಎಂಬುದಾಗಿ, ಆತನೇ ತಪ್ಪಿಸ್ತಾನೆ ಎಂಬುದಾಗಿ ಮುಂಜಾನೆ ಸಮಯ ದೇವರು ನಮ್ಮೊಟ್ಟಿಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದಾರೆ ಪ್ರೇರೆ. ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವರು ನಮ್ಮ ಜೀವಿತದಲ್ಲಿ ಮುಂಜಾನೆ ಸಮಯ ದೇವರು ನಮ್ಮೊಟ್ಟಿಗೆ ಮಾತಾಡ್ತಿದ್ರೆ, ನಮಗಿದ್ದಂತ ಪ್ರತಿಯೊಂದು ಕಷ್ಟಗಳಿಂದ ದೇವರು ತಪ್ಪಿಸ್ತದ್ರೆ ಎಂಬುದಾಗಿ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವ್ರು ನೆರವೇರಿಸಲಿ. ಎಲ್ಲರ ಕಣ್ಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಅಪ್ಪ ತಂದೆ, ಸ್ತೋತ್ರವಾಗಲಿ ಸಯ. ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ, ಸಮೃದ್ಧಿಕರವಾಗಿ ಅಪ್ಪ ನೀವು ಎಲ್ಲಾ ವಿಷಯ ತಂದೆ ಅವರೊಟ್ಟಿಗೆ ತಂದೆ ಬಲಪಡಿಸಿ ತಂದೆ. ಅವರು ಪ್ರಭಾ ಎಷ್ಟು ಜನರು ಯಾವ ವಿಷಯದಲ್ಲಿ ತಂದೆ ಕಷ್ಟಗಳು ನೋಡಿ, ಸಮಸ್ಯೆ ನೋಡಿ, ಚಿಂತೆಗಳು ನೋಡಿ ಅಪ್ಪ ಕಣ್ಣೀರಿಡ್ತಿದ್ರು ಪ್ರಭಾ. ಪ್ರತಿ ವಿಷಯ ತಂದೆ ಮರಣಕರವಾಗುವಂತ ರೋಗದಿಂದ ಬಿಡಿಸುವಂತ ದೇವರು ನೀವೇ ಎಂಬುದಾಗಿ ತಂದೆ ಮುಂಜಾನೆ ತಂದೆ ವಾಗ್ದಾನ ಮಾಡಿದ್ರು. ವಾಗ್ದಾನ ಪ್ರತಿಯೊಬ್ಬರ ಜೀವಿತ ನೆರವೇರಿಸುವಂತ ದೇವರು ಪ್ರಭಾ. ಅವರ ಜೀವಿತದಲ್ಲಿ ಇದ್ದಂತ ಭಯ, ಚಿಂತೆ, ಕಷ್ಟ ಎಲ್ಲ ಪ್ರಭಾ ಈ ಮುಂಜಾನೆ ತಂದು ಬಿಡುಗಡೆ ಕೊಡ್ತಿದ್ದೆಪ್ಪ. ಅವ್ರಿಗೆ ನೀವು ಅವರೊಟ್ಟಿಗೆದ್ದು ಪ್ರಭಾ ಎಲ್ಲಾ ವಿಷಯದ ಜಯವನ್ನು ಕೊಟ್ಟು ಅವ್ರಿಗೆ ಎಲ್ಲಾ ವಿಷಯದಿಂದ ತಪ್ಪಿಸಿ ಅಪ್ಪ ಅವ್ರ ಜೀವಿತದಲ್ಲಿ ಸಮೃದ್ಧಿ ಆಶೀರ್ವಾದದಿಂದ ಪ್ರಭಾ ಅನುಗ್ರಹಿಸ್ತಿದ್ರು ಪ್ರಭಾ. ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ಹಿಡ್ಕೊಂಡು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಕೊತೇವೆ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಗ್ದಾನವು ಪ್ರಭಾ ಆಶೀರ್ವಾದಿಸು ಪ್ರಭಾ, ಬಲಪಡಿಸು ತಂದೆ. ಈ ವಾಗ್ದಾನ ಅವ್ರ ಜೀವಿತದಲ್ಲಿ ಪ್ರತಿಯೊಂದು ಮಾಡುವ ಕೆಲಸ ಕಾರ್ಯದಲ್ಲಿ ಅವ್ರು ಹೋಗುವಾಗಲೂ ಬರುವಾಗಲೂಪ್ಪ ನೀವೇ ಅವರನ್ನು ಕಾಯುವಂತ ದೇವ್ರನ್ನ ಪ್ರತಿ ವಿಷಯ ತಂದೆ ಅವರೊಟ್ಟಿಗಿದ್ದು ಪ್ರಭಾ ನೀವು ಬಲಪಡಿಸಿ ನೀವೇ ಅವ್ರನ್ನು ರಕ್ಷಿಸಿ ನಡೆಸ್ತಾರೆ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೇನ್ ಆಮೇನ್. ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳಿ ಫಲ ಹೊಂದ್ಕೊಂಡಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಫಸ್ಟ್ ಟೈಮ್ ಈ ಚಾನಲ್ ಯಾರಾದ್ರೂ ನೋಡ್ತಿದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರ ಆಶ್ರಯಿಸಿ ಬಲಪಡಿಸಿ ನಿಮ್ಮ ನಡೆಸ್ತಾರೆ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.